ಮಲೆನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ ಎಚ್ಎಲ್. ರಾಜ್ಯದ ಪ್ರಕೃತಿ ಸಂಪತ್ತು ಮತ್ತೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳು ಇದೀಗ ರಾಜಕೀಯ ಪ್ರಭಾವದ ಮಾಫಿಯಾಗೆ ಬಲಿಯಾಗ್ತಾ ಇದೆ. ಪಶ್ಚಿಮ ಘಟ್ಟದ ಹೆಬ್ಬಾಗಿಲು ಅಂತಾನೆ ಕರೆಯಲ್ಪಡುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸ ನಗರದಲ್ಲಿ ಇದೀಗ ಭೂತಾಯಿಯ ಹೊಡಲನ್ನ ಹಾಗೆಯುವ ಕೆಲಸ ರಾಜಾರೋಷವಾಗಿ ನಡೀತಾ ಇದೆ. ಸ್ಥಳೀಯ ದೇವಸ್ಥಾನದ ಬೆಟ್ಟ, ಗೋಮಾಳ ಮತ್ತು ಅರಣ್ಯ ಮೀಸಲು ಭೂಮಿಯನ್ನ ಯಾವುದೇ ಭಯವಿಲ್ಲದೆ ಕೆಲ ಸೀಮಿತ ವರ್ಗದವರು ಹಾಗೆದು ಆಗ್ತಾ ಇದ್ದಾರೆ. ಸ್ಥಳದಲ್ಲಿ ತಹಸೀಲ್ದಾರರು, ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು ಓಡಾಡ್ತಾ ಇದ್ರು ಕೂಡ ಅವ್ರು ಯಾಕೋ ಮೌನಕ್ಕೆ ಶರಣಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಶಿವಮೊಗ್ಗದ ಮಲೆನಾಡು ಪಶ್ಚಿಮ ಘಟ್ಟದ ಹೆಬ್ಬಾಗಿಲು ಅಂತಾನೆ ಪ್ರಸಿದ್ಧಿ ಪಡೆದಿದೆ. ಈ ಒಂದು ಸುಂದರ ಪ್ರಕೃತಿಯ ಮಡಿಲಲ್ಲಿ ಇಂದು ವಿಕೃತ ರೂಪದ ವಿನಾಶ ನಡೀತಾ ಇದೆ. ತಹಸೀಲ್ದಾರ್, ಪೊಲೀಸರು ಅಥವಾ ಅರಣ್ಯ ಅಧಿಕಾರಿಗಳ ಭಯವಿಲ್ಲದೆ ಕೆಲವು ಸೀಮಿತ ವರ್ಗದವರಿಂದ ಇಲ್ಲಿ ಭೂತಾಯಿಯ ಹೊಡಲನ್ನ ಬಗೆಯುವ ಕೆಲಸ ಹೆಗ್ಗಿಲ್ಲದೆ ಮುಂದುವರಿತಾ ಇದೆ. ಹೊಸನಗರ ತಾಲೂಕಿನ ಜಯನಗರದ ಹಲವೆಡೆ ಸರ್ಕಾರಿ ಭೂಮಿ, ಗೋಮಾಳ ಹಾಗೂ ಅರಣ್ಯ ಮೀಸಲು ಜಾಗದಲ್ಲಿಯೇ ಅಕ್ರಮ ಕಲ್ಲು ಕ್ವಾರಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಂದಾಜು 15ಕ್ಕೂ ಹೆಚ್ಚು ಕ್ವಾರಿಗಳು ಚಾಲ್ತಿಯಲ್ಲಿದ್ರು ಕೂಡ ಪರವಾನಗಿ ಇರೋದು ಮಾತ್ರ ಕೇವಲ 2ರಿಂದ 3ಕ್ಕೆ ಮಾತ್ರ. ಈ ಅಕ್ರಮದ ಕೇಂದ್ರ ಬಿಂದುವಾಗಿರುವುದು ಸಾಲಗಿರಿ ಗ್ರಾಮದ ಸರ್ವೆ ನಂಬರ್ 20. ಇಲ್ಲಿ ಹಿಂದೂಗಳ ಆರಾಧ್ಯ ದೈವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವಿದೆ. ಅದರ ಪಕ್ಕದಲ್ಲಿಯೇ ಕಲ್ಲು ಗಣಿಗಾರಿಕೆ ಮತ್ತು ಮಣ್ಣು ಅಗೆಯುವಂತಹ ಕೆಲಸ ರಾಜಾರೋಷವಾಗಿ ನಡೀತಾ ಇದೆ. ಇದರ ಪಕ್ಕದಲ್ಲಿರುವಂತಹ ಸರ್ವೆ ನಂಬರ್ 44ರ ರುದ್ರ ಭೂಮಿಗೂ ಕೂಡ ಇದೀಗ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಯವರಾದಂತಹ ಪುಷ್ಪ ಜಾಧವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಪುಷ್ಪ ಜಾಧವ್ ಅವರೇ, ಓಕೆ, ಇಲ್ಲಿ ಪಶ್ಚಿಮ ಘಟ್ಟದ ಭೂತಾಯಿ ಹೊಡಲನ್ನ ಅಗೆಯುವಂತಹ ಕೆಲಸ ನಡೀತಾ ಇದೆ ಅನ್ನುವಂತ ವರದಿ ಇದೀಗ ಲಭ್ಯವಾಗಿರುವಂತದ್ದು. ಎಷ್ಟು ದಿನಗಳಿಂದ ಈ ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಮತ್ತೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಹೆಚ್ಚಿನ ಮಾಹಿತಿ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಚೌಡೇಶ್ವರ ದೇವಸ್ಥಾನ ಇದೆ, ಚಾಮುಂಡೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ನವರಾತ್ರಿಗೆ 9 ದಿನ ಉತ್ಸವ ನಡೆಯುತ್ತೆ ಚಾಮುಂಡೇಶ್ವರಿಗೆ. ಆ ಚಾಮುಂಡೇಶ್ವರಿ ದೇವಸ್ಥಾನದ ಪಕ್ಕ ಇವ್ರು ಕಲ್ಲು ಗಣಿಗಾರಿಕೆ ಮಾಡೋದು ಮತ್ತೆ ಮಣ್ಣನ್ನ ಗಣಿಗಾರಿಕೆ ಮಾಡ್ತಾ ಇರೋದ್ರಿಂದ ದೇವಸ್ಥಾನ ಕುಸಿದ ಚಾನ್ಸಸ್ ಇರುತ್ತೆ ಇಲ್ಲಿ. ಓಕೆ, ಅಂದ್ರೆ ಇಲ್ಲಿ ಈಗ ಅಕ್ರಮ ನಡೀತಾ ಇರೋದ್ರಿಂದ ಪಕ್ಕದಲ್ಲೇ ದೇವಸ್ಥಾನ ಇದೆ ಅನ್ನುವಂತ ಮಾಹಿತಿ ಕೂಡ ತಿಳಿಸಿದ್ರ. ಇದರಿಂದಾಗಿ ದೇವಸ್ಥಾನಕ್ಕೆ ಎಷ್ಟರ ಮಟ್ಟಿಗೆ ಹಾನಿ ಉಂಟಾಗಿದೆ? ಹಾನಿ ಅಂತ ಹೇಳಿದ್ರೆ ಕುಸಿಯೋ ಅಂತ ಚಾನ್ಸಸ್ ತುಂಬಾ ಇದೆ ಎನ್ನುತ್ತಾರೆ. ಅಂದ್ರೆ ಇಲ್ಲಿ ನಿರಂತರವಾಗಿ ನಡೀತಾನೆ ಇದೆಯಾ? ನಿರಂತರವಾಗಿ ನಡೀತಾ ಇದೆ. ಸ್ವಲ್ಪ ಇದಕ್ಕೆ ಪೊಲೀಸ್ನವರು ಯಾವುದೇ ತನಿಖೆ ತಗೊಂಡಿಲ್ಲ. ತಹಸೀಲ್ದಾರರು ಎಲ್ಲ ಸುಮ್ಮನೆ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ಕೈ ಹೊಡೋದು ಸಹ ಇದೆ ಇದ್ರ ಜೊತೆಗೆ. ಇದಕ್ಕೆ ಯಾವುದೇ ಇನ್ನು ಎಲ್ಲ ಆಕ್ರಮಣ ನಡೀತಾ ಇದೆ. ಇದಕ್ಕೆ ಯಾವುದೇ ಅಧಿಕೃತ ಪರವಾನಗಿ ಇಲ್ಲ, ಏನು ಇಲ್ಲ ಅನ್ನೋದವ್ರೆ. ಸುಮಾರು ಎಷ್ಟು ದಿನಗಳಿಂದ ನಡೀತಿರುವಂತದ್ದು ಪುಷ್ಪ? ಅಂದಾಜು ಎಷ್ಟು ವರ್ಷದಿಂದ ಅಂತ ಇರ್ಬೋದು ಅಂತ ಹೇಳಿದ್ರೆ ಸುಮಾರು ಒಂದು ನಮಗ್ ಗೊತ್ತಿರೋ ಪ್ರಕಾರ ಒಂದು 2-3 ವರ್ಷದಿಂದ ನನಗ್ ಬಂದ ಮಾಹಿತಿ, ನಮ್ ಗಮನಕ್ಕೆ ಬಂದಿದ್ದು 2-3 ವರ್ಷದಿಂದ, 2-3 ವರ್ಷದ ಹಿಂದೆ. ಓಕೆ, ನಮಗ್ ಬಂದಿರೋ ಮಾಹಿತಿ. ಅದಕ್ಕಿಂತ ಮುಂಚೆ ಎಷ್ಟು ನಡೆಸ್ತಾ ಇದ್ರು ಮಾಹಿತಿ ಇಲ್ಲ ಅಂತಾರೆ. ಓಕೆ ಓಕೆ, ಅಲ್ಲ ಈಗ 2-3 ವರ್ಷದ ಹಿಂದೆ ಈ ಒಂದು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅನ್ನೋ ಮಾಹಿತಿ ನಿಮ್ಗೆ ಸಿಕ್ಕಿದ್ದು ಯಾವಾಗ? ನನಗೆ ಸಿಕ್ಕಿದ್ದು ರೀಸೆಂಟ್ ಆಗಿ 1 ವರ್ಷದಿಂದ ಆಗಿರುತ್ತವೆ. 1 ವರ್ಷದಿಂದ ನೀವು ಯಾವಾರು ಅಧಿಕಾರಿಗಳನ್ನ ಮೀಟ್ ಮಾಡಿದ್ಯಾ ಈ ಸಂಬಂಧವಾಗಿ, ಅಥವಾ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಇವರನ್ನ ಮೀಟ್ ಮಾಡಿ ಒಂದು ಸಮಸ್ಯೆ ರೀತಿ ಆಗ್ತಾ ಇದೆ, ಇದಕ್ಕೆ ಒಂದು ಕಡಿವಾಣ ಹಾಕಿ ಅಂತ ಕೇಳಿದ್ಯಾ? ಅವರ ರಿಯಾಕ್ಷನ್ ಹೇಗಿತ್ತು? ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ವಿನುತವ್ರೆ, ಆದ್ರೆ ಅವ್ರು ಯಾವುದೇ ಕ್ರಮ ತಗೊಂಡಿಲ್ಲ ಇದುವರೆಗೂ. ಏನಂತ ಹೇಳ್ತಾರೆ ಅವರು? ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ವಿನುತವ್ರೆ. ಆಯ್ತು, ಹೋಗ್ತೀವಿ, ನೋಡ್ತೀವಿ ಅಂತ ಹಾರಿಕೆ ಉತ್ತರ ಕೊಡ್ತಾ ಇರೋದಕ್ಕೆ ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಸ್ಥಳಕ್ಕೂ ಕೂಡ ಭೇಟಿ ಮಾಡಿಲ್ಲ? ಸ್ಥಳಕ್ಕೂ ಭೇಟಿ ಮಾಡಿಲ್ಲ ಇನ್ನು ಯಾರು. ಸ್ಥಳೀಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸ್ಥಳೀಯರು ಇದ್ರ ಬಗ್ಗೆ ಹೇಳಿಕೆ ಕೊಡಕ್ಕೆ ಸ್ವಲ್ಪ ಭಯಭೀತರಾಗಿದ್ದಾರೆ ವಿನೋದವ್ರೆ. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳು ಕೈ ಹೊಡಲ್ಲ ಇರೋದ್ರಿಂದ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡಕ್ಕೆ ಸ್ವಲ್ಪ ಭಯಭೀತರಾಗಿರ್ತಾರೆ. ಓಕೆ ಓಕೆ, ಧನ್ಯವಾದಗಳು ಪುಷ್ಪ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ.
ಕಲ್ಲು ಮತ್ತು ಮಣ್ಣು ಮಾಫಿಯಾ ದಿನಕ್ಕೊಂದು ಅಂದ್ರೆ ಕನಿಷ್ಠ 60ಕ್ಕೂ ಅಧಿಕ ಲಾರಿ ಮತ್ತು ಟಿಪ್ಪರ್ಗಳ ಮೂಲಕ ಸಂಪತ್ತನ್ನ ಸಾಗಿಸಲಾಗ್ತಾ ಇದೆ. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಅಂತ ಅಂದ್ರೆ ಈ ಎಲ್ಲ ಅಕ್ರಮ ಚಟುವಟಿಕೆಗಳು ಕೂಡ ನಡೀತಾ ಇರೋದು ಹೊಸನಗರ ಮತ್ತು ಬೈಂದೂರು ಮುಖ್ಯ ರಸ್ತೆಯ ಕೂಗಳತೆಯ ದೂರದಲ್ಲಿ. ಇದೇ ರಸ್ತೆಯಲ್ಲಿ ಅರಣ್ಯ, ಕಂದಾಯ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಓಡಾಡ್ತಾ ಇರ್ತಾರೆ. ಆದ್ರೂ ಕೂಡ ಈ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಮತ್ತೆ ಕಿವಿ ಇದ್ದು ಕೂಡ ಕಿವುಡರಂತೆ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನದ ಹಿಂದೆ ವಿವಿಧ ರಾಜಕೀಯ ನಾಯಕರು ಹಾಗೂ ಜನಪ್ರತಿನಿಧಿಗಳ ಸ್ಪಷ್ಟ ಕೈವಾಡವಿದೆ ಅಂತ ಇದೀಗ ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಪ್ರಕೃತಿ ಮಡಿಲನ್ನ ಕಾಪಾಡಲು ಬುದ್ಧಿ ಹೇಳುವವರೇ ಗಣಿಗಾರಿಕೆಗೆ ಕಿಮ್ಮಕ್ಕು ಕೊಡ್ತಾ ಇದ್ರೆ ಹೇಗಿದೆ ಅಂತ ಅಂದ್ರೆ ಇದು ಬೇಲಿಗೆ ಗೆದ್ದು ಹೊಲ ಮೇದಂತೆ. ನೂರಾರು ವರ್ಷಗಳ ಇತಿಹಾಸವಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಗಣಿಗಾರಿಕೆಯಿಂದ ಭಾರಿ ಹಾನಿಯಾಗುವ ಭೀತಿ ಎದುರಾಗಿದೆ. ನವರಾತ್ರಿ ಮತ್ತು ವಿಜಯದಶಮಿಯಂತಹ ಹಬ್ಬಗಳು ನಡೆಯುವಂತಹ ಈ ಪುಣ್ಯ ಸ್ಥಳವು ವಿನಾಶದ ಹಾದಿ ಹಿಡಿಯಲಿದೆಯೇ ಎನ್ನುವಂತಹ ಆತಂಕ ಇದೀಗ ಭಕ್ತ ಸಮುದಾಯದಲ್ಲಿ ಮೂಡಿದೆ. ಗಣಿಗಾರಿಕೆಯ ಧೂಳು ನಿರಂತರವಾಗಿ ಸುತ್ತಲಿನ ಪರಿಸರವನ್ನ ಆವರಿಸಿದ್ದು ಈ ಒಂದು ಜಾಗದ ಜನರಿಗೆ ಅಸ್ತಮ, ಕ್ಷಯ ಸೇರಿದಂತೆ ಅನೇಕ ರೋಗ ರುಜಿನಗಳು ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸದ್ಯಕ್ಕೆ ಪರಿಸರವಾದಿಗಳು ಮತ್ತು ಸ್ಥಳೀಯರು ಅಧಿಕಾರಿಗಳಿಗೆ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೂಡಲೇ ಕಂದಾಯ, ಅರಣ್ಯ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕಲ್ಲು ಕ್ವಾರಿ ಮತ್ತು ಮರಳು ಮಾಫಿಯಾಗೆ ಕಡಿವಾಣವನ್ನ ಹಾಕ್ತಿದ್ರೆ ಮುಂದಿನ ದಿನದಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನ ಎದುರಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶದಲ್ಲಿ ನಡೀತಿರುವಂತಹ ಈ ಒಂದು ಅಕ್ರಮವನ್ನ ತಕ್ಷಣ ನಿಲ್ಲಿಸುವುದಕ್ಕೆ ಆದೇಶವನ್ನ ಹೊರಡಿಸಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ನಮಸ್ಕಾರ.